ಹಾಯ್ ಹಲೋ ನಮಸ್ಕಾರ ಕನಸಲ್ಲೋಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಸಹ ಆಗಿತ್ತು. ಮತ್ತು ಟಿಫನ್ ಎಲ್ಲ ರೆಡಿ ಮಾಡಿಟ್ಟು ಮಕ್ಕಳನ್ನು ಸಹ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಟಿಫನ್ ಎಲ್ಲ ಮಾಡಿ ಕೂತಿದ್ರು. ಸೊ ಅದಾದಮೇಲೆ ಅಕ್ಕ ಮಗಳು ಫೋನ್ ಮಾಡಿದ್ಲು. ಸೊ ಮಕ್ಕಳು ಹೋಗ್ಬಿಟ್ರಾ ಹೇಗೆ ಏನು ಅಂತ ಅಂದ್ಬಿಟ್ಟು, ಇಲ್ಲ ಇದ್ದಾರೆ ಅಂತ ಹೇಳಿದ್ವಿ. ಸರಿ ಬರ್ತಿದ್ದೀನಿ ಈಗ ಅಂತ ಹೇಳಿ ರಾಖಿ ಕಟ್ಟೋದಕ್ಕೆ ಬರ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಬಾಮ್ಮ ಅಂತ ಹೇಳಿದೆ. ಸೊ ಬಂದು ಅದೆಲ್ಲ ಆದಮೇಲೆ ಇಲ್ಲಿ ರಾಖಿ ಕಟ್ತಿದ್ದಾಳೆ. ಸೊ ಪ್ರತಿ ವರ್ಷ ಇವರಿಬ್ಬರೂ ಮಿಸ್ ಮಾಡೋದೇ ಇಲ್ಲ. ನಿಜ ನಂಗೊಂಥರ ಖುಷಿ ಅನಿಸುತ್ತೆ. ಅದಾದಮೇಲೆ ಎಲ್ಲನೂ ರಾಖಿ ಎಲ್ಲ ಕಟ್ಟಿ ಅವ್ರಿಗೂ ಸಹ ಸ್ವೀಟ್ ಕೊಟ್ಟು, ಇವರು ಅಷ್ಟೇ ಸ್ವೀಟ್ ಕೊಟ್ಟು ಗಿಫ್ಟ್ ಅಂತ ಹೇಳಿ ಅಮೌಂಟ್ ಕೊಟ್ಟರು. ಸೊ ಯಾವುದೇ ಥರದ ಗಿಫ್ಟ್ ತಂದಿರಲಿಲ್ಲ. ಸೊ ನೆಕ್ಸ್ಟ್ ಇಯರಿಂದ ಸೀರಿಯಸ್ಲಿ ನಾನು ಒಂದು ಏನಾದ್ರು ಗಿಫ್ಟ್ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಏನಂತ ಅಂದರೆ ಪ್ರತಿ ವರ್ಷ ಅಂದರೆ ಅವರು ಖುಷಿಗೆ ಅವ್ರೂ ಕಟ್ತಾರೆ ಒಂಥರ ಇದಕ್ಕೆ. ಸೊ ನಾವು ಖುಷಿಯಾಗಿ ಏನಾದರೂ ಗಿಫ್ಟ್ ಕೊಟ್ಟರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಅಲ್ಲ. ಸೊ ಹಾಗಾಗಿ ಅವಳು ಬಂದು ಬೆಳಗ್ಗೆ ಕಟ್ಟಿ ಹೋದಳು. ಸೊ ಇವಳು ಬಂದು ವರ್ಕ್ ಮಾಡ್ತಿದ್ದಾಳೆ. ಸೊ ಹಾಗಾಗಿ ಈವ್ನಿಂಗ್ ಬಂದಳು. ಪಾಪ ಫೋನಲ್ಲೇ ಲಾಗಿನ್ ಆಗಿ ಬಂದಿದ್ಲು. ಸರಿ ಆಯಿತು ಅಂತೇಳಿ ತುಂಬ ಹೊತ್ತು ವೆಯ್ಟ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು, ನನ್ನ ಚಿಕ್ಕ ಮಗ ಟ್ಯೂಷನ್ಗೆ ಹೋಗಿದ್ದ ಅಲ್ವಾ, ಅವನ್ನ ಟ್ಯೂಷನಿಂದ ಕರ್ಕೊಂಡು ಬಂದಾದಮೇಲೆ ಇಲ್ಲಿ ನಾನು ರಾಖಿ ಕಟ್ಸ್ತಿರೋ ಅಂಥದ್ದು. ಸೊ ಪ್ರತಿ ವರ್ಷವೂ ಅಷ್ಟೇ ಅವಳು ಕೊಡೋ ಒಂದು ಸ್ವೀಟಲ್ಲಿ ಚೇಂಜಸ್ ಇರುತ್ತೆ. ಚೇಂಜಸ್ ಮೀನ್ಸ್ ಇವಾಗ ಲಾಸ್ಟ್ ಇಯರೆಲ್ಲ ಕಪ್ ಕೇಕ್ ಆ ಥರ ಏನೋ ಕೊಟ್ಟಿದ್ಲು. ಈ ವರ್ಷ ಒಂಥರ ಲಾಲಿಪಾಪ್ ಇದು ಮಾಡಿ ತೊಗೊಂಡು ಬಂದಿದ್ಲು. ಎವ್ರಿ ಇಯರ್ ಸ್ವೀಟಲ್ಲಿ ಚೇಂಜಸ್ನ ಇದು ಮಾಡ್ತಾಳೆ, ಡಿಫ್ರೆಂಟಾಗಿ ಏನಾದರೂ ಕ್ರಿಯೇಟಿವಿಟಿ ಇರಲಿ ಅಂದ್ಕೊಂಡು. ಸೊ ಅದೆಲ್ಲ ಆದಮೇಲೆ ನನ್ನ ದೊಡ್ಡ ಮಗನಿಗೂ ಸಹ ಕಟ್ಟಿ ಎಲ್ಲ ಆದಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಬೆಳಿಗ್ಗೆ ಇದು ಮಾಡ್ಕೊಂಡು ಬಂದ್ರಲ್ವ, ಅವಳು ಅಷ್ಟೇ ಕಟ್ಟಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದೀನಿ. ಸೊ ನಿಜ ಖುಷಿ ಅನಿಸುತ್ತೆ ಅವರು ಬಂದು ನನ್ನ ಮಕ್ಕಳಿಗೆ ಕಟ್ಟೋದ್ರಿಂದ. ಯಾಕಂದರೆ ನನಗೆ ಇಬ್ಬರೂ ಗಂಡು ಮಕ್ಕಳೇ ಆಗಿರೋದ್ರಿಂದ ಅವ್ರುಗಳು ಬಂದು ನನ್ನ ಇಬ್ಬರು ಮಕ್ಳಿಗೂ ಕಟ್ತಾರೆ. ಒಂಥರ ನಿಜ ಖುಷಿ ಪಡೋ ವಿಷಯ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಕಟ್ಟಿ ಎಲ್ಲ ಆದಮೇಲೆ ಫ್ರೆಂಡ್ಸ್ ನಾವು ಹೊರಗಡೆ ಹೋಗಿದ್ವಿ. ಅದಕ್ಕೂ ಮುಂಚೆ ನಿಮಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ, ಫೇಸ್ ಗ್ಲೋ ಆಗೋದಕ್ಕೆ ಅಂತ ಹೇಳಿಬಿಟ್ಟು, ಯಾವ ರೀತಿ ಹೇಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಸೊ ತುಂಬಾ ಈಸಿ ಇರುತ್ತೆ. ಆರಾಮಾಗಿ ನೀವು ಮನೇಲೇ ಆ ಒಂದು ಅಂದರೆ ಮನೇಲಿರೋ ಅಂಥ ಐಟಮ್ನೇ ಯೂಸ್ ಮಾಡಿ ಮಾಡೋ ಅಂಥದ್ದು. ಸೊ ಅದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಒಂದು ರಿಸಲ್ಟ್ನ ನನಗೆ ಹೇಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟು ನಾನು ಮಾಡಿ ತೋರಿಸ್ತೀನಿ. ಲೈಟಾಗಂತೂ ಡಿಫ್ರೆನ್ಸ್ ಅಂತೂ ಗೊತ್ತಾಗುತ್ತೆ. ಸೊ ಅದು ಯಾವ ರೀತಿ ಮಾಡೋದು ಏನು ಅಂದರೆ, ಮೊದಲಿಗೆ ಅಕ್ಕಿ ಹಾಕ್ಕೋಬೇಕು. ಒಂದು 2 ಸ್ಪೂನಷ್ಟು ಅಕ್ಕಿ ಹಾಕ್ಕೋಬೇಕು. ಮತ್ತು 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೋಬೇಕು. ಸೊ ಇದು ಎರಡನ್ನೂ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಬೌಲ್ ತೊಗೊಂಡು ಆ ಒಂದು ಬೌಲ್ಗೆ ನಾವೇನು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿಣ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್, ಯಾವುದಾದ್ರು ಕಾಫಿ ಪೌಡರ್ ತೊಗೋಬೋದು. ಸೊ ಅದು ಎರಡನ್ನೂ ಮಿಕ್ಸ್ ಮಾಡಿ ಇದನ್ನು ಏನು ಹಾಕ್ತಿದ್ದೀನಿ ಅಂತಂದರೆ ಟೊಮೆಟೊನ ನಾವು ರುಬ್ಕೋಬೇಕು. ಇಲ್ಲ ಅಂದರೆ ರೋಸ್ ವಾಟರ್ ಆದರೂ ಹಾಕ್ಕೋಬೋದು. ಸೊ ನಾನಿಲ್ಲಿ ಟೊಮೆಟೊನೇ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಟೊಮೆಟೊನ ಚೆನ್ನಾಗಿ ರುಬ್ಕೊಂಡು ಅದನ್ನು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ, ಫುಲ್ಲು ಮಿಕ್ಸ್ ಆದಮೇಲೆ ಸ್ವಲ್ಪ ಹನಿ ಹಾಕ್ಕೋಬೇಕು, ಜೇನುತುಪ್ಪ. ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಿಕೊಂಡು ನಾವು ಕೈಗೆ ಅಪ್ಲೈ ಮಾಡಬೇಕು. ಅಂದರೆ ಫೇಸು, ಕೈ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ, ನೀಟಾಗುತ್ತೆ, ಒಂಥರ ಗ್ಲೋ ಇರುತ್ತೆ ಸ್ಕಿನ್ನು. ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಇಲ್ಲೇ ನಿಮಗೆ ರಿಸಲ್ಟ್ ಹೇಗೆ ಬಂದಿದೆ ಏನು ಅನ್ನೋದನ್ನು ನಾನು ಹಚ್ಕೊಂಡು ಕೈಗೆ ತೋರಿಸ್ತೀನಿ ನೋಡಿ. ಅಂದರೆ ನಾವು ಫೇಸು, ಹ್ಯಾಂಡ್ಸು, ಲೆಗ್ಗು ಎಲ್ಲ ಕಡೆನೂ ಹಚ್ಕೋಬೋದು. ಸೊ ನಮಗೆ ಅದು ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ, ಒಂದು ಸ್ವಲ್ಪ ವೈಟಾಗಿ ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಯಾವಾಗ ಹಚ್ಕೋಬೇಕು ಅಂತ ಅಂದರೆ ವಾರದಲ್ಲಿ 3 ಟೈಮ್ ಹಚ್ಕೊಂಡ್ರೆ ಸಾಕು. ಸೊ ಈ ಥರ ನಾನು ಹೇಗೆ ಹಚ್ಕೊಳ್ತಿದ್ದೀನಿ ನೋಡಿ, ಆ ಥರ ಹಚ್ಕೊಂಡು ರಬ್ ಮಾಡಬೇಕು. ನಾನು ಬೇರೆ ಮೆಹಂದಿ ಹಾಕಿದ್ರಿಂದ ಅದು ಹೇಗೆ ಕಾಣುತ್ತೋ ಏನೋ ನನಗೂ ಗೊತ್ತಿಲ್ಲ. ಸೊ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡಿ. ಎದುರುಗಡೆನೇ ನಾನು ಮಾಡಿ ತೋರಿಸ್ತಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಹನಿ ಮತ್ತು ಕಾಫಿ ಪೌಡರ್ ಎಲ್ಲ ಟ್ಯಾನ್ ರಿಮೂವ್ ಮಾಡುತ್ತೆ, ಒಂಥರ ಶೈನಿ ಕೊಡುತ್ತೆ ಸ್ಕಿನ್ನೆಲ್ಲನೂ. ಸೊ ನಾನು ಈ ಥರ ಫುಲ್ಲು ಹಚ್ಕೊಂಡು ರಬ್ ಮಾಡಬೇಕು. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಇವಾಗ ಫೇಸ್ಗೆಲ್ಲ ಹಚ್ಚೋಣ ಅಂತಲೇ
ಇವಾಗ ಹ್ಯಾಂಡ್ಸಿಗೆ ಮಾತ್ರ ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ. ಅದ್ರ ರಿಸಲ್ಟ್ ಹೇಗೆ ಬರುತ್ತೆ ಏನು ಅನ್ನೋದನ್ನ ತೋರಿಸ್ಬೇಕಲ್ವ. ಸೊ ಹಾಗಾಗಿ ಇದಾದಮೇಲೆ ಫ್ರೆಂಡ್ಸ್ ನಾನು ಇದನ್ನು ಹಚ್ಕೊಂಡು ಆದಮೇಲೆ ಫೈನಲ್ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಿಮಗೆ ಈಗ ನೋಡಿ ಸ್ಕಿನ್ ಯಾವ ರೀತಿ ಕಾಣಿಸ್ತಿದೆ ಅನ್ನೋದು ಗೊತ್ತಾಗ್ತಿದೆ ಅಲ್ಲ ಫ್ರೆಂಡ್ಸ್, ಯಾವ ಹ್ಯಾಂಡ್ಗೆ ಹೇಗೆ ಹಚ್ಚಿದ್ದೀನಿ ಅನ್ನೋದು. ಸೊ ನೋಡಿ ಎಷ್ಟು ಲೈಟಾಗಿ ಒಂಥರ ಬ್ರೈಟಾಗಿ ಕಾಣಿಸ್ತಿದೆ ಅಲ್ವಾ. ಈ ಹ್ಯಾಂಡ್ಸ್ ನೋಡಿ ಮತ್ತು ಈ ಹ್ಯಾಂಡ್ಸ್ ನೋಡಿ, ಎರಡರಲ್ಲೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಫ್ರೆಂಡ್ಸ್. ನಿಜ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಒಂದ್ಸಲಿ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದೆಲ್ಲ ಆದಮೇಲೆ ನಾನು ಇವಾಗ ಹೊರಗಡೆ ಹೋಗ್ತಿದ್ದೆ. ಸೊ ನಂದು ಔಟ್ಫಿಟ್ ಬಂದು ಈ ಥರ ಇತ್ತು, ಜೀನ್ಸ್ ಮತ್ತು ಟಾಪ್ ಹಾಕಿದ್ದೆ. ಸೊ ನನ್ನ ಫ್ರೆಂಡೂ ಬಂದು ವೆಯ್ಟ್ ಮಾಡ್ತಿದ್ಲು, ಎಲ್ಲಿಗೆ ಹೋಗಿದ್ವಿ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ.
ಮಾರ್ಟ್ಗೆ ಹೋಗಿದ್ವಿ. ಸ್ವಲ್ಪ ಬಟ್ಟೆಗಳೆಲ್ಲ ಬೇಕಾಗಿತ್ತು, ಸೊ ಹಾಗಾಗಿ ತೊಗೊಂಬರೋಣ ಅಂತೇಳಿ ಹೋಗಿದ್ದು. ಸೊ ನಾನು ಅಷ್ಟೇ ನನ್ನ ಮಕ್ಕಳಿಗೆ ಬಟ್ಟೆಗಳು ತೊಗೊಂಡೆ. ಮತ್ತು ಅದಾದಮೇಲೆ ಅವಳೂ ಅಷ್ಟೇ ಒಂದಷ್ಟು ಟೀ ಶರ್ಟ್ಸು ಮತ್ತು ಏನು ಕಿಚನ್ ಐಟಮ್ಸ್ ಏನೇನೋ ತೊಗೊಂಡ್ಳು. ಅದನ್ನೆಲ್ಲ ತೊಗೊಂಡು ನಾವು ಅಲ್ಲಿಂದ ನಮ್ಮ ಫ್ರೆಂಡ್ ಮನೆ ಆನ್ ದ ವೇ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದು ಅವಳು ಅನ್ನ ರಸಮ್ ಎಲ್ಲ ಮಾಡಿದ್ಲು, ತುಂಬಾ ಚೆನ್ನಾಗಿತ್ತು. ಹಾಗೆ ಅವ್ರ ಮನೆಗೂ ತುಂಬ ದಿನ ಆಗಿತ್ತು ಹೋಗಿ ನಾವು. ಸರಿ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಒಂದು ಏನು ಅನ್ನ ರಸಮ್ ಎಲ್ಲ ಮಾಡಿದ್ಲು, ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ವಿ. ಸೊ ಇವತ್ತಿನ ದಿನ ಹೀಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.